ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಅಲ್ಲ, ಮಾವನ ಚಾನಲ್. ನಾನು ವ್ಲಾಗ್ ಮಾಡ್ತಿದ್ದೇನೆ. ಏನಂತ ಹೇಳಿದರೆ, ಇವತ್ತು ನಾನು ಮಾವನ ಮನೆಗೆ ಬಂದಿದ್ದೆ. ಹಾಗೆ ನಾವು ಬಂದೇವು ಅಂತ ಕೆಲವು ಬಗೆ ಮೀನೆಲ್ಲ ತಂದಿದ್ದಾರೆ, ತೋರಿಸ್ತೇನೆ. ಎಂಥ ಮೀನು ಹೆಸರು ಅಂತ ನಂಗೆ ಗೊತ್ತಿಲ್ಲ. ಯಾವೆಲ್ಲ ಮೀನು ಅಂತ ಹೇಳಿದರೆ ನನಗೆ ಹೆಸರು ಗೊತ್ತಿಲ್ಲ. ಕ್ಲೀನ್ ಮಾಡ್ತಿದ್ದಾರೆ. ಎಂಥ ಹೆಸರು ಇರೋದಲ್ಲ ಮೀನು? ಇದು ಡಿಸ್ಕೋ, ಇದು ಅಂಜಲ್, ಆಮೇಲೆ ಇದು ಬಂಗುಡೆನ. ಹಾಂ, ಇದು ಬಂಗುಡೆ. 3 ಬಗೆ ಮೀನು ತಂದಿದ್ದಾರೆ ನೋಡಿ. ಫ್ರೆಶ್ ಉಂಟಾಯ್ತಾ. ನನಗೆ ತುಂಬಾ ಖುಷಿ ಆಗ್ತದೆ, ಯಾಕಂದರೆ ಮಾವನ ಮನೆಗೆ ಬಂದು ಹಾಗೆ ಮೀನೆಲ್ಲ ತಂದಿದ್ದಾರೆ. ನನಗೆ ಮೀನಂದ್ರೆ ತುಂಬ ಇಷ್ಟ. ಹಾಗೀಗ ಮಾವ ಬರ್ತಿದ್ದಾರೆ ಅಲ್ಲಿ ನೋಡಿ, ಕೆಲಸ ಮಾಡ್ತಿದ್ದಾರೆ. ಗೊತ್ತಾಯ್ತಾ? ಸ್ವಲ್ಪ ಜಾರ್ತದೆ ಮಾರಿ, ಇಲ್ಲೆಲ್ಲ ಇದಾಗಿದೆ, ಮಳೆ ಬಂದೆಲ್ಲ ನೋಡಿ. ಇವತ್ತು ನಮ್ದು ಕುಕ್ ಇವ್ರೆ ಆಯ್ತಾ, ಮೀನು ಫ್ರೈ ಎಲ್ಲ. ನಾವು ತಿನ್ನುದಷ್ಟೇ, ನಾವು ಬಂದದಲ್ಲ ಹಾಗೆ ತಿನ್ಲಿಕ್ಕೆ. ನಾವು ತುಂಬ ಕೆಲಸ ಆಗ್ತುಂಟು ಮಾರೆ ನೋಡಿ. ಭಾರಿ ಎಲ್ಲ ಹುಲ್ಲೆಲ್ಲ ಬಂದೆಲ್ಲ ತೆಗೆದು ಕೆಲಸ ನೋಡಿ, ಕೆಲಸ ನೋಡಿ, ಕೆಲಸ ಅಂದ್ರೆ ಕೆಲಸ. ಆಯ್ತಲ್ಲ, ಕ್ಲೀನ್ ಎಲ್ಲ ಆಯ್ತಾ? ಇನ್ನು ಒಳಗೆ ಹೋಗುವ. ನಮ್ದು ಹೊರಗಿಂದೆಲ್ಲ ಕ್ಲೀನ್ ಆಯ್ತು. ಒಳಗಡಿ ನೋಡಿ ಗೈಸ್, ಒಳಗಡೆ ಬಂದೆ. ಚೂರು ಕತ್ತಲಲ್ಲ, ಲೈಟ್ ಇಲ್ವಾ? ನಿನ್ನೆ ನಾನು ಮೀನು ಕ್ಲೀನ್ ಮಾಡೋದು ವಿಡಿಯೋ ಹಾಕಿದ್ದೆ ಅಲ್ಲ, ಹಾಗೆ ಇದನ್ನು ಇವತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ ಹೇಗೆ ಮೀನು ಮಸಾಲೆ ಹಾಕಿ ರೆಡಿ ಮಾಡಿದಾರ ಅಂತ. ಮಸಾಲೆ ಎಲ್ಲ ಹೇಗೆ ಆಗಿದೆ ಅಲ್ಲ, ಇದು ಮಸಾಲೆ ಎಲ್ಲ ಹಾಕಿ ಆಗಿದೆ. ಮೀನು ಹೆಸರು ಅಂತ ಡಿಸ್ಕೋ. ಇದು ಡಿಸ್ಕೋ ಮೀನು. ಎಷ್ಟು ದೊಡ್ಡದುಂಟಲ್ಲ. ಮೀನೆಲ್ಲ ಹಾಕುವ. ಈಗ ನಾವು ಬಾಳೆ ಎಲೆಯನ್ನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ಮಾವನೊಟ್ಟಿಗೆ ಹೋಗ್ತಾ ಇದ್ದೇನೆ ನಾನು ಬಾಳೆ ಎಲೆಯನ್ನು ಕೊಯ್ಲಿಕ್ಕೆ. ಕತ್ತಲೆ ಮಾರು, ಎಂತ ಸಹ ಕಾಣ್ತವೇ ಇಲ್ಲ. ಅಯ್ಯೋ ಕತ್ತಲೆ. ಗಂಟೆಯಲ್ಲಿ ಮಾವ ಬರುದು ಬಾಳೆಯನ್ನು ಕೊಯ್ಕೊಂಡು. ನಮ್ಮ ಫಿಶ್ ಫ್ರೈ ನೋಡಿ ಅಂತ ಹೇಗೆ ಆಗಿದೆ, ಸೂಪರ್ ಅಲ್ಲ? ಯಾವುದಾದ್ರೂ ರೆಸಿಪಿ ಬೇಕಾದ್ರೆ ಕೇಳಿ, 750 ರೆಸಿಪಿ ಬರ್ತದೆ. ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ. ನಾವಿಲ್ಲಿ ಹಾಕ್ತೇವೆ ಯೂಟ್ಯೂಬಿಗೆ ಬ್ಲಾಗ್ ಮಾಡಿ ರೆಸಿಪಿಯನ್ನು ನೋಡಿ. ಇದನ್ನು ಸೂಪರ್ ಆಗಿದೆಲ್ಲ, ಟೇಸ್ಟಿಗೆ. ನಮ್ಮ ಬ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ ನಾನು ಟೇಸ್ಟ್ ನೋಡಿದ್ದು ಆಯ್ತಾ? ವಾವ್, ಸೂಪರ್, ಸಕ್ಕತ್ತಾಗಿದೆ ಆಯ್ತಾ?